ಬೆಳ್ತಂಗಡಿ ತಾಲೂಕಿನ ನಿವಾಸಿ ಶಿವಪ್ರಸಾದ್ ಅವರು ಬೈಕ್ ಅಪಘಾತದಲ್ಲಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಬಡ ಕುಟುಂಬವು ಇದೀಗ ಹೆಚ್ಚಿನ ಚಿಕಿತ್ಸೆಗಾಗಿ ಸಹೃದಯಿ ದಾನಿಗಳ ನೆರವಿನ ನಿರೀಕ್ಷೆಯಲ್ಲಿದೆ. ಬೆಳ್ತಂಗಡಿ ತಾಲೂಕಿನ ಪಾರಿಂಕಿ ಗ್ರಾಮದ ಆಲಿಕ್ಕಿ ದರ್ಕಾಸು ನಿವಾಸಿಯಾದ ದಿವಂಗತ ಸದಾಶಿವ ಆಚಾರ್ಯ ಅವರ ಪುತ್ರ 25 ವರ್ಷದ ಶಿವಪ್ರಸಾದ್ ಅವರು ಬೆಳಗ್ಗೆ ಹಾಲಿನ ಗಾಡಿಯಲ್ಲಿ ದುಡಿದು ಮತ್ತೆ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರು. ಮಾರ್ಚ್ 5ರ ಶನಿವಾರದಂದು ಹಾಲಿನ ಗಾಡಿಯಲ್ಲಿ ಕೆಲಸ ಮುಗಿಸಿ ಬೈಕ್ನಲ್ಲಿ ಬರುವಾಗ ಆಯತಪ್ಪಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದ್ದಾರೆ. ಪರಿಣಾಮವಾಗಿ ಕೈ ತುಂಡಾಗಿದ್ದು ಮೊಣಕಾಲಿನ ಎಲುಬಿಗೆ ಗಂಭೀರವಾಗಿ ಗಾಯವಾಗಿದೆ ಎಂದು ವೈದ್ಯರು ತಿಳಿಸಿದ್ದಾರೆ. ಮಂಗಳೂರಿನ ಎಜೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಾರೆ. ಕಾಲು ಹಾಗೂ ಕೈಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕು. ಇದಕ್ಕೆ ಅಂದಾಜು 4 ಲಕ್ಷಕ್ಕಿಂತ ಹೆಚ್ಚಾಗಬಹುದು ಎಂದು ವೈದ್ಯರು ತಿಳಿಸಿದ್ದಾರೆ. ಶಿವಪ್ರಸಾದ್ ಅವರಿಗೆ 10 ತಿಂಗಳ ಹಿಂದೆ ಮದುವೆ ಆಗಿದ್ದು ಹೆಂಡತಿ ಹಾಗೂ ತಾಯಿಯೊಂದಿಗೆ ಜೀವನ ನಡೆಸ್ತಾ ಇದ್ದು ಆರ್ಥಿಕವಾಗಿ ಹಿಂದುಳಿದಿರುವ ಈ ಕುಟುಂಬಕ್ಕೆ ಮದುವೆಯ ಸಾಲ ಕೂಡ ಇತ್ತು. ಈಗ ಮಗನ ಈ ಪರಿಸ್ಥಿತಿಯನ್ನ ಕಂಡ ತಾಯಿ ಹಾಗೂ ಹೆಂಡತಿ ಮಮ್ಮಲ ಮರುಗುತ್ತಿದ್ದಾರೆ. ಆದ್ದರಿಂದ ನಿಮ್ಮೆಲ್ಲರ ಧನ ಸಹಾಯದ ಅನಿವಾರ್ಯತೆ ಈ ಬಡ ಕುಟುಂಬಕ್ಕಿದೆ. ಹಾಗಾಗಿ ಸಹೃದಯಿ ದಾನಿಗಳು ಶಿವಪ್ರಸಾದ್ ಅವರ ಖಾತೆಗೆ ಹಣ ಜಮಾ ಮಾಡಬಹುದು, ಇಲ್ಲವೇ ಗೂಗಲ್ ಪೇ ಯನ್ನ ಮಾಡಬಹುದಾಗಿದೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.